ಮರಾಠಿಗರ ದಬ್ಬಾಳಿಕೆಯನ್ನ ಖಂಡಿಸಿ ಕನ್ನಡಿಗರು ಕಹಳೆ ಮೊಳಗಿಸುತ್ತಿದ್ದಾರೆ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕರ್ನಾಟಕ ಬಂದ್ ಅನ್ನ ಘೋಷಿಸಿದ ವಾಟಾಳ್ ನಾಗರಾಜ್ ಮರಾಠಿಗರಿಗೆ ವಿರುದ್ಧ ಕನ್ನಡ ಒಕ್ಕೂಟಗಳು ಹೋರಾಟಕ್ಕೆ ಈಗ ಬೀದಿಗಿಳಿತಾ ಇದೆ. ಕನ್ನಡ ಪರ ಸಂಘಟನೆಗಳಿಂದ ಯಾವ್ಯಾವ ದಿನ ಹೋರಾಟವನ್ನ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂದ್ರೆ ಹೇಗೆ ಹೋರಾಟವನ್ನ ಮಾಡಬೇಕು, ಹೋರಾಟದ ರೂಪುರೇಷೆ ಹೇಗಿರಬೇಕು, ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮರಾಠರ ವಿರುದ್ಧವಾಗಿ ಕನ್ನಡ ಒಕ್ಕೂಟಗಳು ಇದೀಗ ಒಂದಾಗಿ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಹಾಗಿದ್ರೆ ಯಾವತ್ತು ಹೋರಾಟ, ಏನೇನು ರೂಪುರೇಷೆ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮಾರ್ಚ್ 3ಕ್ಕೆ ರಾಜಭವನ ಮುತ್ತಿಗೆ ಹಾಕುವ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಾರ್ಚ್ 14ಕ್ಕೆ 3 ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಮಾರ್ಚ್ 16ರಂದು ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಮಾರ್ಚ್ 22ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಆಟೋ ಚಾಲಕರ ಸಂಘ, ಹೋಟೆಲ್ ಮಾಲೀಕರು, ಲಾರಿ ಮಾಲೀಕರ ಸಂಘ, ಚಾಲಕರ ಸಂಘ, ಸಿನಿಮಾ ರಂಗದವರು ಸೇರಿ ಹಲವರು ಬೆಂಬಲ ನೀಡುವಂತ ಸಾಧ್ಯತೆ ಇದೆ. ಸೊ ಈ ಥರದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಏನು ಸಮಸ್ಯೆ ಅಂತ ಅಂದರೆ, ಓಕೆ, ಕರ್ನಾಟಕ ಬಂದ್ ಅನ್ನುವಂಥ ವಿಚಾರವನ್ನು ಏನು ಹೇಳ್ತಾ ಇದ್ದಾರೋ, ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇದರಿಂದ ಮರಾಠಿಗರಿಗೆ ಅಥವಾ ಮಹಾರಾಷ್ಟ್ರಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲೇನೋ ಅನ್ಯಾಯ ಆಗಿದೆ, ಇಲ್ಲೇನೋ ಮೋಸ ಆಗಿದೆ ಅಂತ ಅಂದರೆ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಬೇಕಾದರೆ ಬಂದ್ ಮಾಡ್ಕೊಬಿಡೋಣ. ಯಾಕಂದರೆ ಆವತ್ತು ತುಂಬ ಲಾಸ್ ಆಗುತ್ತೆ, ಆದಾಯದಲ್ಲಿ ಹೊಡೆತ ಬೀಳುತ್ತೆ ಅಂತ ನಾವು ಮಹಾರಾಷ್ಟ್ರದ ವಿರುದ್ಧ, ಮರಾಠಿಗರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿರೋರ್ನೆಲ್ಲರನ್ನೂ ಬಾಗ್ಲ ಹಾಕಿಸಿ ಮುಚ್ಚಿಸಿದ್ರೆ ಏನು ಉಪಯೋಗ? ಈಗ ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಏನು ಮಾಡಬೇಕು? ಒಂದು, ಅವ್ರಿಗೆ ನಷ್ಟ ಆಗೋ ಥರ ಆಗಬೇಕು. ಕನ್ನಡಿಗರು ಮನಸ್ಸು ಮಾಡಿದ್ರೆ ನಮ್ಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಪಾಠ ಕಲಿಸುವಂಥ ಕೆಲಸ ಮಾಡಬೇಕು. ಬಟ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾರ್ಚ್ 14ಕ್ಕೆ 3 ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಾರ್ಚ್ 16ಕ್ಕೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೀಗೆ ಒಂದಷ್ಟು ದಿನಗಳ ಕಾಲ ಮಾರ್ಚ್ 22ರವರೆಗೂ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆ, ಹೋರಾಟದ ಮುಖಾಂತರವಾಗಿ ಮಹಾರಾಷ್ಟ್ರಕ್ಕೆ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಮರಾಠಿಗರ ದಬ್ಬಾಳಿಕೆಯನ್ನು ಖಂಡಿಸಿ ಕನ್ನಡಿಗರು ಇದೀಗ ಕಹಳೆ ಮೊಳಗಿಸೋಕೆ ಮುಂದಾಗ್ತಾ ಇರುವಂಥದ್ದು. ಬಟ್ ಇದು ನೀವು ಕರ್ನಾಟಕದಲ್ಲಿ ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೂ ಕೂಡ ಸಮಸ್ಯೆ ಆಗತ್ತೆ. ನೋಡ್ಬೇಕು ಇದಕ್ಕೆ ಈ ರೂಪುರೇಷೆಯಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ತಾರೆ ಹೇಗೇನು ಅಂತ. ಇದು ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ. ಅಲ್ಲಿ ನಿರಂತರವಾಗಿ ಮರಾಠಿಗರ ಪುಂಡಾಟಿಕೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರದು ದರ್ಬಾರು, ದಾಂಧಲೆ, ಸರ್ಕಾರದ ಕೈಲಿ ಇದನ್ನೆಲ್ಲ ತಡೆ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನಾವು ಕನ್ನಡ ಒಕ್ಕೂಟ ಬಹಳ ನೋವಿನಿಂದ ಮಾತು ಹೇಳ್ತೇನೆ. ಒಬ್ಬ ಕಂಡಕ್ಟರ್ಗೆ ನಮ್ಮ ಕನ್ನಡ ನೆಲದಲ್ಲಿ ಹೊಡೆಯೋದು, ಒದೆಯೋದು, ಮಾಡೋದು ಯಾರು? ಮರಾಠಿಯವರು. ಮುಂದೇನು? ಬೆಳಗಾವಿ ಯಾರ್ದು? ಕನ್ನಡಿಗರದ, ಮರಾಠಿಯವ್ರದ? ಇದು ಗಂಭೀರವಾದ ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕವನ್ನು ಸರ್ಕಾರ ಕಡೆಗಾಣಿಸಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ ಸಂಪೂರ್ಣ ಕೈ ಬಿಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಸಂಪೂರ್ಣ ಕೈ ಬಿಟ್ಟಿದ್ದಾರೆ. ಮೇಕೆದಾಟ್ ಸಂಪೂರ್ಣ. ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ಅಖಂಡ ಕರ್ನಾಟಕ ಬಂದ್ 22ನೇ ತಾರೀಕು ಕನ್ನಡ ಒಕ್ಕೂಟ. ಇದು ಎಲ್ಲರ ಬಂದು, ಯಾರು ಇದರಲ್ಲಿ